ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು 2 ದಿನದ ವ್ಲಾಗ್ ಆಗಿರುತ್ತೆ. ಒಂದು ನನ್ನ ಬರ್ಡೇ ದಿನದ ವ್ಲಾಗ್ ಆಗಿರುತ್ತೆ. ಅಂದರೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ, ಬಟ್ ಕಾರಣಾಂತರಗಳಿಂದ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಆಗಿರಲಿಲ್ಲ. ಎಷ್ಟು ವ್ಲಾಗ್ನ ಶೂಟ್ ಮಾಡ್ಕೊಂಡಿದ್ದೆ ಅದನ್ನೇನೆ ಆ್ಯಡ್ ಮಾಡಿಕೊಂಡು ಇದೊಂದು ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಬರ್ಡೇ ದಿನದ ವ್ಲಾಗ್ ಕೂಡ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ಕೊಬೇಕು ಅಂತಲೇ ಅಂದ್ಕೊಂಡಿದ್ದೆ, ಬಟ್ ತುಂಬ ರೀಸನ್ಸ್ಗಳಿಂದ ವ್ಲಾಗ್ನ ಈ ನಡುವೆ ಶೂಟ್ ಮಾಡೋದಕ್ಕೆ ಆಗ್ತಾಯಿಲ್ಲ. ತುಂಬ ಜನ ಅಬ್ಸರ್ವ್ ಮಾಡಿರ್ಬೋದು, ದೀಪಾವಳಿ ಹಬ್ಬ ಆದಾಗಿಂದನೂ ಕೂಡ ಕಂಟಿನ್ಯೂಸ್ ಆಗಿ ಯಾಕೋ ವ್ಲಾಗ್ ಆಗ್ತಾಯಿಲ್ಲ. ಏನೇನೋ ರೀಸನ್ಸ್ಗಳಿಂದ ವ್ಲಾಗ್ ಸಹ ಶೂಟ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಕೆಲವೊಂದು ಸಾರಿ ಶೂಟ್ ಮಾಡ್ಕೊಂಡಿರ್ತೀನಿ, ಇನ್ನೊಂದು ನೆಕ್ಸ್ಟ್ ಡೇನೂ ಕೂಡ ಶೂಟ್ ಮಾಡ್ಕೊಂಡಿರ್ತೀನಲ್ವ, ಅದನ್ನೆಲ್ಲ ಸೇರಿಸಿ ವ್ಲಾಗ್ನ ಹಾಕ್ತಾಯಿದ್ದೀನಿ. ಹಾಗೆ ಇದು ನನ್ನ ಬರ್ಡೇ ದಿನದ ವ್ಲಾಗು. ನನಗೆ ಇಷ್ಟನೇ ಇರಲಿಲ್ಲ, ನನಗೆ ಹೆಲ್ತ್ ಕೂಡ ಸರಿ ಇರಲಿಲ್ಲ ಅಲ್ವಾ, ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಕೂಡ ಅನ್ನಿಸ್ತಾ ಇರಲಿಲ್ಲ. ಆದರೂ ಕೂಡ ಇವರು ಕೇಕ್ ಎಲ್ಲ ತೊಗೊಂಡು ಬಂದು ಬೊಕ್ಕೆ ಎಲ್ಲ ಕೊಟ್ಟು ಕೇಕ್ ಕಟ್ ಮಾಡಿಸಿದ್ರು. ಖುಷಿಯಾಗಿರಬೇಕು ಬರ್ಡೇ ದಿನನಾದ್ರೂ. ಸ್ವಲ್ಪ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ, ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ ಅಂತೆಲ್ಲ ಹೇಳಿ ಸ್ವಲ್ಪ ಪುಷ್ ಮಾಡಿ ಖುಷಿಯಾಗಿರೋ ಹಂಗೆ ಮಾಡಿದ್ರು. ಅದಾದಮೇಲೆ ನಾನೇ ಇವತ್ತು ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಬಿರಿಯಾನಿನ ಮಾಡ್ತಾಯಿದ್ದೆ. ಈವನ್ ನನ್ನ ಹಸ್ಬೆಂಡ್ ಬರ್ಡೇ ಟೈಮ್ನಲ್ಲೂ ಏನೂ ಮಾಡೋದಕ್ಕಾಗಿರಲಿಲ್ಲ, ಹಾಗೆ ನನ್ನ ಆ್ಯನಿವರ್ಸರಿ ಟೈಮಲ್ಲೂ ಕೂಡ ಏನೂ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತಾದ್ರೂ ಮನೆಯಲ್ಲಿ ಏನಾದ್ರೂ ಸ್ಪೆಷಲಾಗಿ ಮಾಡೋಣ, ಹೊರಗಡೆಯಿಂದ ತಿಂದಿದ್ದೆ ಆಯಿತು ಸೆಲೆಬ್ರೇಷನ್ ಅಂತ, ಮನೇಲಿ ಏನೂ ಮಾಡಲಿಲ್ವಲ್ಲ ಅಂತ ಇವತ್ತು ಸಿಂಪಲಾಗಿ ಬಿರಿಯಾನಿನ ಮಾಡ್ತಾಯಿದ್ದೀನಿ. ತರಕಾರಿ ಕೂಡ ಕಡಿಮೆನೇ ಇತ್ತು, ಎಷ್ಟಿತ್ತು ಅದರಲ್ಲೇ ಬಿರಿಯಾನಿನ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಆದರೆ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಬಿಟ್ಟಿದ್ದೆ ಆಲ್ರೆಡಿ, ಅದನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಶೂಟ್ ಮಾಡ್ಕೊಳ್ಳೋದು ಮರ್ತೇ ಹೋಗಿತ್ತು. ಇವಾಗ ಸ್ವಲ್ಪನಾದ್ರೂ ಶೂಟ್ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಬಿರಿಯಾನಿಗೆ ಮ್ಯಾರಿನೇಟ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ವೆಜಿಟೇಬಲ್ಸ್ನೆಲ್ಲ. ಹಾಗೆ ಮೊಸರು ಬಜ್ಜಿನೂ ಕೂಡ ರೆಡಿಯಾಗಿತ್ತು. ಇನ್ನೊಂದು ಸೈಡಲ್ಲಿ ರೈಸ್ ಕೂಡ ರೆಡಿಯಾಗಿತ್ತು. ಇದು ನಾರ್ಮಲ್ ಸೋನಾ ಮಸೂರಿ ರೈಸ್ನೇ ಬಳಸ್ಕೊಂಡಿದ್ದೀನಿ, ಯಾವುದೇ ಥರ ಬಾಸ್ಮತಿ ರೈಸ್ ಏನೂ ಬಳಸ್ಕೊಂಡಿಲ್ಲ. ತುಂಬ ಸಿಂಪಲ್ಲಾಗೆ ಮಾಡ್ಕೋತಾ ಇರೋದು. ಮನೆಯಲ್ಲಿ ಏನು ಐಟಮ್ಸ್ ಇತ್ತು ಅದರಲ್ಲೇ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಐಟಮ್ಸ್ನೂ ಕೂಡ ಏನೂ ತರಿಸ್ಕೊಂಡಿರಲಿಲ್ಲ. ಇವಾಗ ಒಂದು ಬಿರಿಯಾನಿ ಪಾಟ್ಗೆ ಸ್ವಲ್ಪ ಎಣ್ಣೆ ತುಪ್ಪನ ಹಾಕಿ ಸ್ವಲ್ಪ ಹೋಲ್ ಸ್ಪೈಸಸ್ನೆಲ್ಲ ಹಾಕಿ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಬ್ರೌನಿಶ್ ಆಗಿ ಚೇಂಜ್ ಆಗ್ತಾ ಇದ್ದಂಗೆ ನಾನು ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂಥ ವೆಜಿಟೇಬಲ್ಸ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಈ ವೆಜಿಟೇಬಲ್ಸ್ ಮ್ಯಾರಿನೇಷನ್ಗೂ ಅಂತ ಏನು ಹೆವಿಯಾಗೇನೂ ಹಾಕ್ಕೊಂಡಿಲ್ಲ. ಸ್ವಲ್ಪ ಮೊಸರನ್ನ ಹಾಕಿ ತರಕಾರಿನ ಹಾಕಿ ಬಿರಿಯಾನಿ ಮಸಾಲ, ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಫ್ರೈ ಮಾಡಿಟ್ಕೊಂಡಿರುವಂಥ ಆನಿಯನ್ ಏನಿತ್ತು ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೊಂಡು ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು 10ರಿಂದ 15 ನಿಮಿಷನಾದ್ರೂ ಬಿಡಬೇಕು. ಜಾಸ್ತಿ ಟೈಮ್ ಇತ್ತು ಅಂದರೆ ಅರ್ಧ ಗಂಟೆ 1 ಗಂಟೆ ಕೂಡ ಬಿಡ್ಬೋದು. ಆವಾಗ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡಿದಿರುತ್ತೆ. ಮ್ಯಾರಿನೇಟ್ ಮಾಡ್ಕೊಳ್ಳೋವಾಗ ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ಹಾಗೆಯೇ ಇನ್ನೊಂದು ಸೈಡಲ್ಲಿ ಬಿರಿಯಾನಿ ರೈಸ್ ಸಹ ರೆಡಿ ಮಾಡ್ಕೊಂಡಿದ್ದೆ. ಅದಕ್ಕೂ ಅಷ್ಟೇ ಕುದಿಯುವಂಥ ನೀರಿಗೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಹಾಕಿ ಆ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿರ್ತೀವಲ್ವ, ಆವಾಗಲೇ ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸ್ವಲ್ಪ ಕಸೂರಿ ಮೇಥಿ, ಪುಲಾವ್ ಎಲೆ ಇದನ್ನೆಲ್ಲ ಹಾಕಿ ಬೇಯಿಸ್ಕೊಂಡ್ರೆ ಫ್ಲೇವರ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಈ ಬಿರಿಯಾನಿ ರೈಸ್ ಇರುತ್ತಲ್ವ ಅದನ್ನು ಕೂಡ 90% ಮಾತ್ರ ಕುಕ್ ಆಗೋಷ್ಟು ಬೇಯಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೂ ಅಷ್ಟೇ ಸ್ವಲ್ಪ ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ ಈ 3 ತರಕಾರಿ ಮಾತ್ರ ಹಾಕಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಈ ಬಿರಿಯಾನಿ ಮಾತ್ರ. ಇವಾಗ ಸ್ವಲ್ಪ ಹೊತ್ತು ಅದನ್ನು ಎಣ್ಣೆ ಬಿಟ್ಕೊಂಡು ಬರೋ ತನಕ ಬೇಯಿಸ್ಕೋಬೇಕು. ಇವಾಗಲೇ ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ. ಒಂದು ಅರ್ಧದಷ್ಟು ಬೆಂದಿದ್ರೆ ಸಾಕಾಗುತ್ತೆ, ಮತ್ತು ನಾವು ದಮ್ ಕಟ್ಟಿದಾಗ ಅದನ್ನು ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಇವಾಗ ನೋಡ್ತಾ ಇರ್ಬೋದು ಎಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ. ಹಾಗೆ ತರಕಾರಿನೂ ಸ್ವಲ್ಪ ಬೆಂದಿತ್ತು. ಇವಾಗ ಇದನ್ನು ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಗ್ರೇವಿ ಥರ ಏನಿತ್ತು ಅದನ್ನು ಎತ್ತಿಟ್ಕೊಂಡಿರ್ತೀನಿ. ಇವತ್ತು ಡಬಲ್ ಲೇಯರಲ್ಲಿ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸ್ವಲ್ಪ ಅದೇ ಪಾಟಲ್ಲೇ ಬಿಡ್ತೀನಿ. ಇವಾಗ ಏನು ನಮ್ಮ ಬಿರಿಯಾನಿ ರೈಸ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಅರ್ಧದಷ್ಟು ಮಾತ್ರ ಹಾಕಿ ಇದನ್ನು ಒಂದು ಲೇಯರ್ನ ಸೆಟ್ ಮಾಡ್ಕೋತೀನಿ. ಅದಾದ ನಂತರ ಮಿಕ್ಕೊಂಡಿರುವಂತಹ ಗ್ರೇವಿ ಮತ್ತು ರೈಸ್ನ ಹಾಕಿ ಇನ್ನೊಂದು ಲೇಯರ್ನ ಸೆಟ್ ಮಾಡ್ಕೋತೀನಿ. ಹಾಗೆಯೇ ತುಂಬ ಜನ ನನ್ನದು ರಿಂಗ್ ಬಗ್ಗೆ ಸಹ ಕೇಳ್ತಾ ಇದ್ರಿ. ಇದನ್ನು ಇವಾಗ ರೀಸೆಂಟಾಗಿ ತೊಗೊಂಡಿದ್ದು, ನನ್ನ ಹಸ್ಬೆಂಡ್ ಕೊಡಿಸಿದ್ದು. ನನ್ನ ಬರ್ಡೇಗೆ ಮತ್ತು ಆ್ಯನಿವರ್ಸರಿಗೆ ಎರಡಕ್ಕೂ ಸೇರಿಸಿ ಮೊದಲಿಂದಾನು ಅಂದ್ಕೊತಾನೆ ಇದ್ದೆ ವಂಕಿ ರಿಂಗ್ನ ತೊಗೋಬೇಕು ಅಂತ. ಕೈಯಲ್ಲಿ ದುಡ್ಡಿದ್ರೂ ಕೂಡ ಸಮ್ಟೈಮ್ಸ್ ನಮಗೆ ಇಷ್ಟ ಆಗೋದನ್ನು ತೊಗೊಳೋದಕ್ಕೆ ಆಗೋದಿಲ್ಲ, ಅದೇನೋ ಮನಸ್ಸೇ ಬರೋದಿಲ್ಲ, ಬಟ್ ಆಸೆ ಇರುತ್ತೆ. ಆದರೆ ತೊಗೊಳೋದಕ್ಕೆ ಕಾಲನೇ ಕೂಡ ಬರಲ್ಲ ಅಂತಾರಲ್ಲ, ಹಂಗೆ
ಅಷ್ಟು ದಿನದಿಂದನೂ ಅನ್ಕೊತಾನೆ ಇದ್ದೆ, ಯಾರ ಕೈಲಾದ್ರೂ ನೋಡಿದಾಗೆಲ್ಲ ಅನ್ಕೊತಾನೆ ಇದ್ದೆ. ಅದಕ್ಕೆ ಈ ಸರಿ ಇವರೇ ಕೊಡಿಸಿದ್ರು ನನ್ನ ಬರ್ಡೇ ಟೈಮ್ಗೆ. ಮತ್ತು ಆ್ಯನಿವರ್ಸರಿ ಬರ್ಡೇ ಒಂದೊಂದು ದಿನ ಹೆಚ್ಚು ಕಮ್ಮಿ ಇರೋದ್ರಿಂದ ಎಕ್ಸ್ಟ್ರಾ ಗಿಫ್ಟ್ ಏನು ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ ನಾನು. ಎರಡಕ್ಕೂ ಸೇರಿಸಿ ಒಂದೇ ಕೊಡಿಸಿ ಅಂತ ಹೇಳ್ತೀನಿ ಯಾವಾಗ್ಲೂ. ಅದಕ್ಕೆ ಈ ಸರಿ ಈ ವಂಕಿ ರಿಂಗ್ನ ಕೊಡಿಸಿದ್ರು. ಇದ್ರ ಡಿಸೈನ್ ಮತ್ತು ಪ್ರೈಸ್ ಎಲ್ಲ ಎಷ್ಟಾಯಿತು ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ, ಗೊತ್ತಾಗುತ್ತೆ ನಿಮಗೂ ಕೂಡ. ಹಾಗೆಯೇ ಇವಾಗ ಬಿರಿಯಾನಿನೆಲ್ಲ ಈ ಥರ ಸೆಟ್ ಮಾಡಿಕೊಂಡು ಅದ್ರ ಮೇಲೆ ಇವಾಗ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಬಿರಿಯಾನಿ ಮಸಾಲನೂ ಕೂಡ ಹಾಕ್ಕೋತೀನಿ. ಆಗ ಒಳ್ಳೆ ಪರಿಮಳ ಬರುತ್ತೆ, ಹಾಗೆಯೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಸಿಂಪಲಾಗಿ ಸ್ಪ್ರಿಂಕಲ್ ಮಾಡ್ಕೋಬೇಕು. ಅದಾದ ನಂತರ ಸ್ವಲ್ಪ ಫ್ರೈಡ್ ಆನಿಯನ್ನ ಈ ರೀತಿ ಹಾಕಿ ಅದನ್ನು ಕೂಡ ಈ ಥರ ಹರಡಿಸ್ಕೋತೀನಿ. ಅದಾದ ನಂತರ ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಕೊಂಡ್ರೆ ಅದ್ರ ಘಮ, ಫ್ಲೇವರ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ದಮ್ ಕಟ್ಕೊಳ್ಳೋದು. ಸಿಮ್ನಲ್ಲಿ ಇಟ್ಕೋತೀನಿ. ದಮ್ ಕಟ್ಕೊಳ್ಳೋದು ಅಂತಂದರೆ ಈ ತವ ಎಲ್ಲ ಇಟ್ಟು ಅದ್ರ ಮೇಲೆಲ್ಲ ಏನು ಇಟ್ಕೊಳ್ಳೋದಿಲ್ಲ, ಪರ್ಫೆಕ್ಟಾಗಿಯೇ ಬರುತ್ತೆ ಈ ಥರ. ಆದಷ್ಟು ದಪ್ಪ ತಳ ಇರುವಂಥ ಪಾತ್ರೆನ ತೊಗೊಂಡ್ರೆ ನಾವು ಇನ್ನೊಂದು ಸತಿ ತವ ಎಲ್ಲ ಇಟ್ಟು ಮತ್ತು ಅದನ್ನೆಲ್ಲ ಮಾಡೋದಕ್ಕಿಂತ ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆನ ತೊಗೊಂಡ್ಬಿಡ್ತು ಅಂದರೆ ಬೇಗನೆ ಆಗೋಗ್ಬಿಡುತ್ತೆ. ಹಾಗೆಯೇ ತಳ ಎಲ್ಲ ಇಟ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿ ಉದುರುದ್ರಾಗಿ ರೆಡಿಯಾಗಿರುತ್ತೆ. ಇದನ್ನು ಒಂದು 10-15 ನಿಮಿಷ ಸಿಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊತೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಉದುರುದ್ರಾಗಿ ಬಿರಿಯಾನಿ ರೆಡಿಯಾಗಿದೆ ಅಂತ. ಮೋಸ್ಟ್ಲಿ ಬಾಸ್ಮತಿ ರೈಸ್ ಇತ್ತು ಅಂತಂದರೆ ಇನ್ನೂ ಚೆನ್ನಾಗಿ ಆಗಿರ್ತಿತ್ತೇನೋ. ನಮಗೆ ಯಾವುದೇ ಥರ ಪ್ಲ್ಯಾನ್ ಇರಲೇ ಇಲ್ಲ ಇವತ್ತು ಬಿರಿಯಾನಿ ಮಾಡ್ಕೋಬೇಕು ಅಂತ. ಆದ್ರೂ ಕೂಡ ಇವತ್ತು ಮಾಡ್ಕೊಂಡಿದ್ದೆ, ಮನೆಯಲ್ಲಿ ಏನಾದ್ರೂ ಮಾಡೋಣ ಅಂತ ಅಂದ್ಕೊಂಡು. ಅದ್ರ ಜೊತೆ ಮೊಸರು ಬಜ್ಜಿನೂ ಸಹ ಮಾಡ್ಕೊಂಡಿದ್ದೆ. ತುಂಬಾ ರುಚಿಯಾಗಿ ಬಂದಿತ್ತು ಈ ಬಿರಿಯಾನಿ ಮಾತ್ರ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಕೆಲವೊಂದು ಸರಿ ಬಿರಿಯಾನಿ ಮಸಾಲ ಮನೆಯಲ್ಲೇ ಮಾಡ್ಕೊಂಡಿರ್ತೀನಿ, ಬಟ್ ಈ ಸರಿ ನಾನು ಹೊರಗಡೆಯಿಂದ ತರಿಸಿರುವಂಥ ಬಿರಿಯಾನಿ ಮಸಾಲನ ಬಳಸ್ಕೊಂಡು ಬಿರಿಯಾನಿನ ಮಾಡ್ಕೊಂಡಿದ್ದೆ. ಹಾಗೆಯೇ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಪುಟ್ಟದಾಗಿರುವಂಥ ಡೈಲಿ ಹಾಕುವಂಥ ರಂಗೋಲಿ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ. ಈ ರಂಗೋಲಿ ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲಾಗಿ ಹಾಕ್ಕೋಬೋದು.
ರಂಗೋಲಿ ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇವರು ನೆನ್ನೆ ಹೂವು ಕೊಟ್ಟಿದ್ರಲ್ವ, ಅದನ್ನೆಲ್ಲ ಹಾಗೆ ಇಟ್ಟರೆ ಮತ್ತೆ ಬಾಡೋಗ್ಬಿಡುತ್ತೆ, ವೇಸ್ಟ್ ಕೂಡ ಆಗುತ್ತೆ. ಅಷ್ಟೊಂದು ದುಡ್ಡು ಕೊಟ್ಟು ತರಿಸಿರ್ತಾರೆ, ಕಸಕ್ಕೆ ಹಾಕೋದಕ್ಕೂ ಬೇಜಾರು. ಅದಕ್ಕೋಸ್ಕರ ಇದನ್ನು ಒಂದು ಗ್ಲಾಸ್ ಜಾರ್ನಲ್ಲಿ ನೀರನ್ನು ಹಾಕಿ ಇಡೋಣ, ಚೆನ್ನಾಗಿ ಕಾಣಿಸುತ್ತೆ ಫ್ಲವರ್ ವಾಸ್ ಥರ ಅಂತ ಅಂದ್ಕೊಂಡು ಇದನ್ನೆಲ್ಲ ಕಟ್ ಮಾಡಿಕೊಂಡು ತೆಗಿತಾ ಇದ್ದೀನಿ. ಆ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕಿ ಅದಾದ ನಂತರ ಫ್ಲವರ್ಸ್ ಎಲ್ಲ ಇಡೋದ್ರಿಂದ ಬೇಗ ಬಾಡೋಗೋದಿಲ್ಲ, ತುಂಬ ದಿನಗಳ ಕಾಲ ಫ್ರೆಶ್ ಆಗೇ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದೇ ಥರನೇ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಮಧ್ಯಾಹ್ನ ಲಂಚ್ಗೋಸ್ಕರ ಅಂತ ಈ ಥರ ಮಂಗಳೂರು ಸೌತೆಕಾಯಿನ ಹಾಕಿ ಟೆಂಪಲ್ ಸ್ಟೈಲ್ನಲ್ಲಿ ಸಾಂಬಾರು ಮಾಡೋಣ ಅಂತ. ಅಂದರೆ ಯಾವುದೇ ಥರ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ದೇ ಮಾಡ್ತಾರೆ ಅಂತ ಸಾಂಬಾರಿದು. ಹಾಗೆ ಯಾವುದೇ ಥರ ಸಾಂಬಾರು ಪುಡಿನ ಬಳಸ್ದೇ ಮಾಡ್ತಾ ಇರೋವಂಥ ಸಾಂಬಾರಿದು. ಇನ್ಸ್ಟೆಂಟಾಗಿ ಮಸಾಲೆನ ರುಬ್ಕೊಂಡು ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋವಂಥ ಊಟ ಇಷ್ಟ ಆಗೋದಿಲ್ಲ, ಕೆಲವು ಸಾರಿ ಇಷ್ಟ ಆಗೋದಿಲ್ಲ ಅಂಥವರು ಈ ಥರ ಟ್ರೈ ಮಾಡ್ಬೋದು. ಹಾಗೆ ಟೆಂಪಲ್ ಸ್ಟೈಲಲ್ಲಿ ಏನಾದ್ರೂ ಊಟ ಮಾಡಬೇಕು ಅಂದಾಗ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಅರ್ಧದಷ್ಟು ಈ ಮಂಗಳೂರು ಸೌತೆಕಾಯಿ ಅಥವಾ ಸಾಂಬಾರು ಸೌತೆಕಾಯಿ ಏನಿತ್ತು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ಹೋಳುಗಳಾಗೇ ಕಟ್ ಮಾಡ್ಕೊಂಡಿದ್ದೀನಿ, ಯಾಕೆ ಇದು ಬೇಗ ಬೆಂದೋಗ್ಬಿಡುತ್ತೆ. ಹಾಗೇ ಒಂದೊಂದು ದಪ್ಪದಾಗಿ ಸಿಗ್ತಾಯಿದ್ರೆ ಸಾಂಬಾರಲ್ಲಿ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಅದನ್ನೆಲ್ಲ ಕಟ್ ಮಾಡಿಕೊಂಡು, ಹಾಗೆಯೇ ಇನ್ನೊಂದು ಸೈಡಲ್ಲಿ ಹುಣಸೆ ಹಣ್ಣನ್ನು ಕೂಡ ನೆನೆ ಹಾಕಿ ಮಸಾಲೆಗೆ ಬೇಕಾಗಿರುವಂಥದ್ದನ್ನೆಲ್ಲ ಎತ್ತಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಬೇಳೆನ ಬೇಯೋದಕ್ಕೆ ಇಟ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಥರ ಮ್ಯಾಶ್ ಆಗಬೇಕು, ಅಲ್ಲಿ ತನಕ ಬೇಳೆನ ಬೇಯಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಒಂದು ಬಾಣಲಿ ಕಡಾಯಿ ಅಥವಾ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ನೀರನ್ನು ಹಾಕೋತಾ ಇದ್ದೀನಿ. ಅದಕ್ಕೆ ಈ ಥರ ಕಟ್ ಮಾಡಿ ಇಟ್ಕೊಂಡಿರೋವಂಥ ಮಂಗಳೂರು ಸೌತೆಕಾಯಿ ಏನಿತ್ತು ಅದನ್ನು ಇದರೊಳಗಡೆ ಸೇರಿಸ್ಕೋತೀನಿ. ಸಾಂಬಾರನ್ನ ಒಂದು ಸಾರಿ ಮಾಡ್ಕೊಳ್ಳೋಣ ಅರ್ಧದಷ್ಟು, ಇನ್ನರ್ಧದಷ್ಟು ಏನಿತ್ತು ಅದರಲ್ಲಿ ಮಜ್ಜಿಗೆ ಹುಳಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅರ್ಧದಷ್ಟು ಮಾತ್ರ ಸೇರಿಸ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಅದಾದ ನಂತರ ಸ್ವಲ್ಪ ಬೆಲ್ಲನೂ ಕೂಡ ಈ ಹಂತದಲ್ಲೇ ಸೇರಿಸ್ಕೊಂಡ್ಬಿಡ್ತೀನಿ. ಆವಾಗ ಹುಳಿ ಮತ್ತು ಬೆಲ್ಲ ಎಲ್ಲ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ ಈ ಸೌತೆಕಾಯಿಗೆಲ್ಲ. ಹಾಗೆಯೇ ಹುಣಸೆಹಣ್ಣು ಹುಳಿನೂ ಕೂಡ ಸೇರಿಸ್ಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಬೇಯೋದಕ್ಕೆ ಇಟ್ಕೋತೀನಿ. ಇದು ಬೇಯೋ ಅಷ್ಟರಲ್ಲಿ ಇನ್ನೊಂದು ಸೈಡಲ್ಲಿ ಮಸಾಲೆಗೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬ ಬೇಸಿಕ್ ಮಸಾಲೆ, ಹಾಗೆ ಸಿಂಪಲಾಗಿ ಮಾಡ್ಕೋಬೋದು. ಒಂದು ಪ್ಯಾನ್ಗೆ ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕಿ ಒಂದು 4-5 ಕಾಳುಗಳಷ್ಟು ಮೆಂತ್ಯನ ಹಾಕಿ, ಅರ್ಧ ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ, 2 ಸ್ಪೂನಷ್ಟು ಧನಿಯಾ ಕಾಳುಗಳನ್ನ ಹಾಕಿ ಇದನ್ನು ಘಮ ಬರೋ ತನಕ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಗುಂಟೂರು ಮೆಣಸಿನ್ಕಾಯಿ, ಕಲರ್ಗೆ ತಕ್ಕಂತೆ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಮತ್ತು ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಫ್ರೆಶ್ಶಾಗಿ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿನ ಹಾಕಿ ಮತ್ತು ಅದನ್ನು ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಈ ಮಸಾಲೆನೆಲ್ಲ ಹುರಿದು ಅದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟು ಅದಾದ ನಂತರ ಅದನ್ನೆಲ್ಲ ರುಬ್ಕೊಳ್ಳೋ ಅಷ್ಟರಲ್ಲಿ ನಾವು ಸೈಡಲ್ಲಿ ಬೇಯೋದಕ್ಕೆ ಇಟ್ಕೊಂಡಿದ್ವಿ ಅಲ್ವಾ, ಈ ಮಂಗಳೂರು ಸೌತೆಕಾಯಿ ಅಥವಾ ಸಾಂಬಾರು ಸೌತೆಕಾಯಿ ಏನಿತ್ತು ಅದು ಕೂಡ ತುಂಬ ಚೆನ್ನಾಗಿಯೇ ಬೆಂದಿರುತ್ತೆ. ಅಂದರೆ ಮ್ಯಾಶ್ ಆಗೋ ಥರ ಏನಿರೋದಿಲ್ಲ.
ಅದು ಬೆಂದಿದ್ರೆ ಸಾಕಾಗುತ್ತೆ ಅಷ್ಟೇ. ಅಲ್ಲಿ ತನಕ ಅದನ್ನು ಬೇಯಿಸ್ಕೋಬೇಕು. ಅಷ್ಟರಲ್ಲಿ ಇದು ಕೂಡ ಕೂಲಾಗಿತ್ತು. ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳೋದಕ್ಕೆ ಹೋಗಬಾರ್ದು. ಸ್ವಲ್ಪ ತರಿಯಾಗಿಯೇ ಇರಬೇಕು. ಹಾಗೆಯೇ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೋತೀನಿ. ತೀರಾ ತೆಳುವಾಗಿ ರುಬ್ಕೊಂಡ್ರೂ ಕೂಡ ಚೆನ್ನಾಗಿರೋದಿಲ್ಲ. ಇದನ್ನು ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೋತೀನಿ. ಬೇಕು ಅಂದರೆ ಇದಕ್ಕೆ ಈ ಹಂತದಲ್ಲೇ ನೀವು ಹಿಂಗು ಸಹ ಹಾಕ್ಕೋಬೋದು. ನಾನು ಹಾಕ್ಕೊಂಡಿದ್ದೀನಿ, ಬಟ್ ವಿಡಿಯೋದಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ, ಗೊತ್ತಿಲ್ಲ. ಇದಕ್ಕೆ ಹಿಂಗು ಸಹ ಸೇರಿಸ್ಕೊಂಡು ಇದನ್ನು ರುಬ್ಕೊಂಡಿದ್ದೀನಿ. ಹಾಗೆ ಬೇಕು ಅಂದರೆ ಅರಿಶಿನ ಪುಡಿ ಸಹ ಹಾಕ್ಕೋಬೋದು. ಆಲ್ರೆಡಿ ನಾವು ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದೀವಿ ಅರಿಶಿನ ಪುಡಿ. ಹಾಗೆ ಬೇಳೆನ ಬೇಯಿಸ್ಕೊಳ್ಳೋದಕ್ಕೂ ಕೂಡ ಅರಿಶಿನ ಪುಡಿನ ಹಾಕ್ಕೊಂಡಿದ್ವಿ. ಹಾಗಾಗಿ ಮಸಾಲೆ ರುಬ್ಕೊಳ್ಳೋವಾಗ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಸಹ ಬೆಂದಿತ್ತು, ನೋಡ್ತಿರ್ಬೋದು. ಇದು ನೋಡಿದಾಗ ಬೆಂದಿಲ್ಲ ಅಂತ ಅನಿಸುತ್ತೆ. ಅದನ್ನು ತೆಗೆದು ಹೊರಗಡೆ ಇಟ್ಟಾಗ ತುಂಬ ಚೆನ್ನಾಗಿಯೇ ಬೆಂದಿರುತ್ತೆ. ಬಟ್ ಅದು ನೀರಿನಲ್ಲಿದ್ದಾಗ ಆ ಥರ ಕಾಣಿಸುತ್ತೆ ಅಷ್ಟೇ. ಅದಾದ ನಂತರ ಇವಾಗ ಬೆಂದಿರುವಂಥದ್ದಕ್ಕೆ ನಾವು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರುವಂಥ ಬೇಳೆ, ರುಬ್ಕೊಂಡಿರುವಂಥ ಮಸಾಲೆನ ಹಾಕಿ, ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಂಡು ಕೊನೆಯಲ್ಲಿ ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆಗೆ ಸಾಸಿವೆ, ಜೀರಿಗೆ, ಹಿಂಗು, ಒಣಗಿರುವಂಥ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆನ ಕೊಟ್ಕೊಂಡು ಇದರೊಳಗಡೆ ಸೇರಿಸ್ಕೊಂಡ್ರೆ ಟೇಸ್ಟ್ ಆಗಿರುವಂಥ ಟೆಂಪಲ್ ಸ್ಟೈಲ್ ಸಾಂಬಾರ್ ರೆಡಿಯಾಗಿರುತ್ತೆ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಯಾವುದೇ ಥರ ಮಸಾಲ ಪುಡಿಗಳನ್ನ ಬಳಸ್ತೇನೆ ಮಾಡ್ಕೊಂಡಿರುವಂಥ ಸಾಂಬಾರಿದು. ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ತೇನೆ ಮಾಡಿರುವಂಥ ಸಾಂಬಾರಿದು. ಇನ್ನು ಈವ್ನಿಂಗ್ ಟೈಮ್ನಲ್ಲಿ ಸ್ವಲ್ಪ ತರಕಾರಿಗಳು ಬೇಕಾಗಿತ್ತು ಅಂತ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ. ತುಂಬ ದಿನವೇ ಆಗಿತ್ತು ತರಕಾರಿನ ತರಿಸಿ. ಸ್ವಲ್ಪ ಬೇಸಿಕ್ ತರಕಾರಿಗಳು ಬೇಕಾಗಿತ್ತು, ಅಂದರೆ ಕ್ಯಾರೆಟ್, ಬೀನ್ಸ್ ಈ ಥರ. ಹಾಗೆ ಸೊಪ್ಪು, ಹಸಿಮೆಣಸಿನ್ಕಾಯಿ ಈ ಥರದ್ದೆಲ್ಲ ಬೇಕಾಗಿತ್ತು. ಮನೇಲಿ ತರಕಾರಿಗಳು ಕೂಡ ಖಾಲಿ ಆಗಿತ್ತು ಅಂತ ಒಂದಷ್ಟು ತರಕಾರಿಗಳನ್ನ ತರಿಸ್ಕೊಂಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಅದು ಸಹ ಬಂದಿತ್ತು. ಅದನ್ನೆಲ್ಲ ಇವಾಗ ನೀಟಾಗಿ ಎತ್ತಿಟ್ಕೋತಾ ಇದ್ದೀನಿ. ಸ್ವಲ್ಪ ಮಾತ್ರ ಇತ್ತು ಅಂತಂದರೆ ಜಾಸ್ತಿ ಏನು ವಾಶ್ ಮಾಡ್ಕೊಳ್ಳೋದಕ್ಕೆಲ್ಲ ಹೋಗೋದಿಲ್ಲ. ಹಾಗೇ ಡೈರೆಕ್ಟಾಗಿ ಸ್ಟೋರ್ ಮಾಡ್ಕೋತೀನಿ. ಯಾಕೋ ನನಗೂ ಕೂಡ ಲೇಸಿ ಥರ ಅನಿಸ್ತಾ ಇತ್ತು, ಹಾಗೆ ಸ್ವಲ್ಪ ಸುಸ್ತಾದಂಗೆ ಅನಿಸ್ತಾ ಇತ್ತು. ಅದಕ್ಕೋಸ್ಕರ ಅದನ್ನೆಲ್ಲ ಇವಾಗ ಮಾಡ್ಕೋತಾ ಕೂತ್ಕೊಂಡ್ರೆ ಇನ್ನೂ ಜಾಸ್ತಿ ಟೈಮ್ ಆಗಿಬಿಡುತ್ತೆ, ಇನ್ನೂ ಜಾಸ್ತಿ ಸುಸ್ತಾಗಿಬಿಡುತ್ತೆ ಅಂತ ಡೈರೆಕ್ಟಾಗಿ ಹಾಗೇ ಸ್ಟೋರ್ ಮಾಡ್ಕೋತಾ ಇರೋದು. ಹಾಗೆ ಸ್ವಲ್ಪ ಫ್ರೂಟ್ಸ್ಗಳನ್ನೂ ಕೂಡ ತರಿಸಿದೆ. ಅದನ್ನು ಕೂಡ ಈ ಥರ ಬ್ಯಾಸ್ಕೆಟಲ್ಲಿ ಹಾಕಿ, ಅಂದರೆ ಟಿಶ್ಯೂ ಪೇಪರ್ನ ಹಾಕಿ ಅದ್ರ ಮೇಲೆ ಫ್ರೂಟ್ಸ್ಗಳನ್ನೆಲ್ಲ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ಇನ್ನು ನೈಟ್ ಡಿನ್ನರ್ಗೆ ಏನು ಮಾಡ್ಕೊಳ್ಳೋ ಅಗತ್ಯನೇ ಇರಲಿಲ್ಲ. ಮಧ್ಯಾಹ್ನ ಮಾಡಿದಂಥ ಸಾಂಬಾರು ಸಹ ಇತ್ತು. ನೈಟ್ಗೂ ಆಗೋ ಥರನೇ ಒಂದೇ ಸಾರಿ ಮಾಡ್ಕೊಂಡಿದ್ದೆ. ಹಾಗೆ ಮಧ್ಯಾಹ್ನನೇ ರೈಸ್ ಸಹ ಮಾಡ್ಕೊಂಡ್ಬಿಟ್ಟಿದ್ದೆ. ಅಂದರೆ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ದೆ, ಅದೇ ಇತ್ತು. ಇವಾಗ ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಬೇಕು ಅಂದರೆ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅಡುಗೆನೂ ಸಹ ಮಾಡಲಿಲ್ಲ. ಇದೊಂದು ಸ್ವಲ್ಪ ಕೆಲಸ ಇತ್ತಲ್ಲ, ತರಕಾರಿನೆಲ್ಲ ಎತ್ತಿಟ್ಕೊಳ್ಳೋದು, ಅದನ್ನೆಲ್ಲ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ.
ತುಂಬ ದಿನವೇ ಆಗಿತ್ತು, ಫ್ರಿಜ್ನೂ ಸಹ ಕ್ಲೀನ್ ಮಾಡಿರಲಿಲ್ಲ. ಈ ಕೇಕ್ಸ್ ಎಲ್ಲ ತೊಗೊಂಡು ಬಂತು, ಅದರಲ್ಲೇ ಜಾಸ್ತಿ ಜಾಗ ಇಟ್ಕೊಂಡ್ಬಿಟ್ಟಿತ್ತು. ಇವಾಗ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಸ್ವಲ್ಪ ಟೈಮ್ ತೊಗೊಳುತ್ತೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ. ನಿಧಾನಕ್ಕೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇದ್ದಿದ್ದನ್ನೇ ನೀಟಾಗಿ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಟೀ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಸೈಡಲ್ಲಿ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಕೋಬೇಕು. ಆಲ್ರೆಡಿ ಕಾಯಿಸಿರುವಂಥ ಹಾಲೇ ಅದು, ಡೈರೆಕ್ಟಾಗಿ ಹಾಗೆಯೇ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೆ. ಇವಾಗ ಸ್ವಲ್ಪ ಹೊತ್ತು ಅದಾದ ನಂತರ ಟೀ ಮಾಡೋಣ ಅಂತ ಅಂದ್ಕೊಂಡು ಈ ಕೇಕ್ ತಿನ್ನೋಣ ಅಂತ ಓಪನ್ ಮಾಡಿದ್ರೆ ಈ ಕೇಕ್ ಡಬ್ಬನ ಆ ಕಡೆ ಈ ಕಡೆ ಅಲ್ಲಾಡಿಸಿ ಅದ್ರ ಮೇಲಿರುವಂಥ ಕ್ರೀಮ್ನೆಲ್ಲ ಈ ಬಾಕ್ಸ್ಗೆ ಅಂಟ್ಕೊಳ್ಳೋಂಗೆ ಮಾಡಿದ್ದೀನಿ. ಅದನ್ನು ಬಿಸೋಕ್ಕೂ ಕೂಡ ಬೇಜಾರಾಗುತ್ತೆ. ಬಟ್ ಬಾಕ್ಸ್ಗೆ ಅಂಟ್ಕೊಂಡಿರೋದು ಬಾಕ್ಸ್ ಮೇಲಿರುತ್ತಲ್ವ ಆ ಥರ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಬರೀ ಕಪ್ ಕೇಕ್ ಮಾತ್ರ ತಿಂದು ಕ್ರೀಮ್ನೆಲ್ಲ ಬಿಸಾಕೋ ಹಾಗಾಯಿತು. ಸ್ವಲ್ಪ ಕೆಮ್ಮಿತ್ತಲ್ವ, ಈ ಟೈಮ್ನಲ್ಲಿ ಸ್ವಲ್ಪ ಕ್ರೀಮ್ ತಿಂದ್ರೂ ಕೂಡ ಕೆಮ್ಮು ಜಾಸ್ತಿ ಆಗಿಬಿಡುತ್ತೆ ಸಮ್ಟೈಮ್ಸ್. ಅದಕ್ಕೋಸ್ಕರ ಆ ಕ್ರೀಮ್ನೆಲ್ಲ ತೆಗೆದು ಬರೀ ಕೇಕ್ ಮಾತ್ರ ತಿಂದಿದ್ದಾಯಿತು. ನನಗೆ ಈ ಥರ ಪೇಸ್ಟ್ರೀಸ್ ಮತ್ತು ಕ್ರೀಮ್ ಇರುವಂಥ ಕೇಕ್ಸ್ ಎಲ್ಲ ನಿಜವಾಗ್ಲೂ ಇಷ್ಟ ಆಗೋದಿಲ್ಲ. ಬರೀ ಪ್ಲೇನ್ ಕೇಕ್ ಮಾತ್ರನೇ ಇಷ್ಟ ಆಗೋದು. ಚಾಕ್ಲೇಟಲ್ಲಿ ಟ್ರಫಲ್ಸ್ ಇಷ್ಟ ಆಗುತ್ತೆ. ಅದನ್ನು ಬಿಟ್ಟರೆ ನಾರ್ಮಲ್ ಪ್ಲೇನ್ ಕೇಕ್, ಹನಿ ಕೇಕ್ ಈ ಥರ ಇಷ್ಟ ಆಗುತ್ತೆ. ಈ ಥರ ಕ್ರೀಮ್ ಇರುವಂಥದ್ದು, ಐಸ್ ಕೇಕ್ ಆ ಥರ ಎಲ್ಲ ಇಷ್ಟನೇ ಆಗೋದಿಲ್ಲ. ಅದಕ್ಕೋಸ್ಕರ ಆಲ್ಮೋಸ್ಟ್ ನಾನು ಕ್ರೀಮ್ ತಿನ್ನೋದು ಇಲ್ಲ. ಒಂಥರ ಯಾರಿಗೆಲ್ಲ ಕ್ರೀಮ್ ಇಷ್ಟ ಆಗಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ರಿಂಗ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ಈ ರಿಂಗ್ ಡಿಸೈನ್ ಈ ಥರ ಬರುತ್ತೆ. ಒಂದು ಸಿಂಗಲ್ ಸ್ಟೋನ್ ಇರುವಂಥ ವಂಕಿ ರಿಂಗ್ ಇದು. ನನಗೆ ಪ್ಲೇನಾಗಿರುವಂಥದ್ದೇ ಬೇಕಾಗಿತ್ತು. ಪ್ಲೇನಾಗಿರೋದು ಹಾಕಿ ನೋಡಿದಾಗ ಸ್ಟೋನ್ ಏನು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಅದಕ್ಕೋಸ್ಕರ ಒಂದು ಸ್ಟೋನ್ ಇರೋ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸ್ಟೋನ್ ಇರೋದನ್ನು ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಇದು 3.5 ಗ್ರಾಮ್ಸ್ ಇದೆ, ಅಂದರೆ 3.4 ಸಮಥಿಂಗ್ ಏನೋ ಇದೆ. ಒಂದು 3.5 ಅಂತ ಅಂದ್ಕೊಬೋದು. ಇದಕ್ಕೆ ಪ್ರೈಸ್ ಬಂದು 29,000 ಆಯಿತು. GST ಮತ್ತು ವೇಸ್ಟೇಜ್, ಕೂಲಿ ಅದು ಇದು ಎಲ್ಲ ಇರುತ್ತಲ್ವ, ಅದೆಲ್ಲ ಸೇರಿಸಿ 29,000 ಆಯಿತು ಇದಕ್ಕೆ. ಹಾಗೇ ಹಾಕೊಂಡಾಗ ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಂತೂ. ನನಗೆ ಬೇರೆ ಥರ ಇಷ್ಟ ಆಗಿತ್ತು, ಅಂದರೆ ಸುತ್ತಲೂ ಕೂಡ ಸಣ್ಣ ಸಣ್ಣ ಸ್ಟೋನ್ ಇತ್ತು. ಬಟ್ ಅದಕ್ಕೆ ಸ್ವಲ್ಪ ಗಟ್ಟಿ ಇರಲಿಲ್ಲ. ಅದು ಏನಾದರೂ ಮಾಡಿದಾಗ ಸ್ವಲ್ಪ ಬೆಂಡಾಗೋ ಚಾನ್ಸಸ್ ಇತ್ತು ಅಂತ ಸ್ವಲ್ಪ ತೂಕ ಇರೋದನ್ನೇ ತೊಗೊಳ್ಳೋಣ, ಸ್ವಲ್ಪ ಗಟ್ಟಿ ಇರಲಿ ಅಂತ ಅಂದ್ಕೊಂಡು ಈ ರಿಂಗ್ನ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ಸಿಂಪಲಾಗಿ ಕಾಣಿಸುತ್ತೆ, ಹಾಗೆ ಎಲಿಗೆಂಟಾಗಿ ಕೂಡ ಕಾಣಿಸುತ್ತೆ. ಬಟ್ ನನಗೆ ಆ ರಿಂಗ್ ತುಂಬ ಇಷ್ಟ ಆಗಿತ್ತು. ಸುತ್ತಲೂ ಕೂಡ ಸಣ್ಣ ಸಣ್ಣ ಸ್ಟೋನ್ ಇತ್ತದು. ಲುಕ್ ತುಂಬ ಚೆನ್ನಾಗಿತ್ತು ಹಾಕಿ ನೋಡಿದಾಗ ಫಿಂಗರ್ಗೆ. ಆದರೆ ಅದು ಸ್ವಲ್ಪ ತೆಳು ಇರೋ ಕಾರಣ ಇದನ್ನು ತೊಗೊಂಡಿದ್ದಾಯಿತು. ಈ ರಿಂಗ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.